ಎಸ್ ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳಾಪುರ ಕಾಂಗ್ರೆಸ್ ಶಾಸಕರ ಬ್ಯಾಟ್ ಹುಂಡಿ ಲೆಕ್ಕ ಕೇಳಿದವರಿಗೆ ಬಿಸಿ ಮುಟ್ಟಿಸಿದಂತಹ ಬೇಳು. ಧರ್ಮಸ್ಥಳ ಕಟ್ಟಿದ್ದು ಹೆಗ್ಗಡೆಯವರ ಕುಟುಂಬ, ಹುಂಡಿ ಲೆಕ್ಕ ಅದು ದೇವಾಲಯದ ಭಕ್ತರಿಗೆ ಬಿಟ್ಟಂತಹ ವಿಚಾರ. ಧರ್ಮಸ್ಥಳಾಪುರ ಕಾಂಗ್ರೆಸ್ ಶಾಸಕರ ಬ್ಯಾಟ್ ಹುಂಡಿ ಲೆಕ್ಕ ಕೇಳಿದವರಿಗೆ ಬಿಸಿ ಮುಟ್ಟಿಸಿದಂತಹ ಬೇಳು. ಧರ್ಮಸ್ಥಳ ಕಟ್ಟಿದ್ದು ಹೆಗ್ಗಡೆಯವರ ಕುಟುಂಬ, ಹುಂಡಿ ಲೆಕ್ಕ ಅದು ದೇವಾಲಯದ ಹಾಗೂ ಭಕ್ತರಿಗೆ ಬಿಟ್ಟಿರುವಂತಹ ವಿಚಾರ. ಮಂಜುನಾಥ ದೇವಾಲಯ ಮುಜರಾಯಿಗೆ ಸೇರಿಲ್ಲ, ಹೀಗಾಗಿ ಧರ್ಮಸ್ಥಳ ಹುಂಡಿ ಲೆಕ್ಕ ಕೇಳೋದು ಸರಿಯಲ್ಲ. ಹುಂಡಿ ಲೆಕ್ಕ ಕೇಳಿದ ಸಮಾನ ಮನಸ್ಕರಿಗೆ ಶಾಸಕ ಬೇಳೂರು ಡಿಚ್ಚಿಯನ್ನ ಹೊಡೆದಿದ್ದಾರೆ. ವೀಕ್ಷಕರೇ, ಬೇಳೂರು ಡಿಚ್ಚಿ ಹೊಡೆದಿದ್ದಾರೆ. ಅದು ಸೆಕೆಂಡರಿ. ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು, ಅದ್ರ ಬಗ್ಗೆ ಮಾತನಾಡಿದ್ವಿ ನಾವು ಕೂಡ. ಈಗ ಅವ್ರು ಏನ್ ಹೇಳಿದ್ದಾರೆ ಬೇಳೂರು ಅವರು ನೋಡ್ಕೊಂಬನ್ನಿ. ಸಭೆಯನ್ನ ಮಾಡಿ ಒಂದು ನಿರ್ಣಯನ ಮಾಡಿದ್ದಾರೆ ಮತ್ತು ದ್ವಾರಕಾನಾಥ್ ಅವರು ಸಭೆಯಲ್ಲಿ ಮಾತಾಡಿದ್ದಾರೆ ಸರ್. ಏನು ಧರ್ಮಸ್ಥಳದ ಹುಂಡಿಯ ಬರುವಂತ ಅನ್ನೋದಿದೆ, ಅದಕ್ಕೆ ಲೆಕ್ಕ ಕೊಡಬೇಕು, ಲೆಕ್ಕ ಕೇಳಬೇಕು ಅಂತ ಹೇಳಿ. ನೋಡಿ, ಧರ್ಮಸ್ಥಳ ಸುಮಾರು ಹಳೆಯ ಇವತ್ತಿನದಲ್ಲ, ಅದು ಸುಮಾರು 800 ವರ್ಷಗಳ ಹಿಂದಿನಿಂದ ಬಂದಿರುವಂಥ ಒಂದು ಕ್ಷೇತ್ರ. ಧಾರ್ಮಿಕ ಕ್ಷೇತ್ರವನ್ನು ಯಾರು ಅದನ್ನು ಅಭಿವೃದ್ಧಿಪಡಿಸಿಕೊಂಡು ಬಂದಿದ್ದಾರೆ, ಅವರ ಒಂದು ಸ್ವಂತ ಇದರಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ. ಏನೋ ಇತ್ತೀಚಿನ ದಿನದಲ್ಲಿ ಕೆಲವು ಘಟನೆಗಳು ಬಂದ ಮೇಲೆ, ಸೌಜನ್ಯ ಘಟನೆ ಆದ ನಂತರ ಕೆಲವು ದುಷ್ಟಶಕ್ತಿಗಳಿಂದ ಬೇರೆ ಬೇರೆ ಇದರಲ್ಲಿ ಸ್ವಲ್ಪ ಕ್ಷೇತ್ರದ ಮೇಲೆ ಅಟ್ಯಾಕ್ ಮಾಡುವಂಥ ಕೆಲಸ ಆಗಿತ್ತು. ಹಾಗಂತ ಹೇಳಿ ಧರ್ಮಸ್ಥಳದ ಹುಂಡಿಯ ದುಡ್ಡನ್ನು ಕೇಳ್ತಾರೆ ಅಂದರೆ ಅದು ಏನು ಹೇಳಬೇಕಾಗತ್ತೆ ನಾನು? ಯಾಕೆ ಇವ್ರ ಮನೆಯವರು ಭಕ್ತಾದಿಗಳು ಕ್ಷೇತ್ರ ಕೊಟ್ಟಿದ್ದಾರೆ, ಕ್ಷೇತ್ರದ ಅವ್ರು ಏನು ಮಾಡಬೇಕು ಅವ್ರು ಮಾಡ್ಕೊಳ್ತಾರೆ, ಅವ್ರಿಗೆ ಬಿಟ್ಟಿದ್ದದು. ಅದನ್ನು ಸರ್ಕಾರ ಕೊಡಬೇಕು ಅನ್ನೋದಿಲ್ಲ. ಸರ್ಕಾರ ಕೊಡಬೇಕಂದ್ರೆ ಅದು ಮುಜರಾಯಿ ಮಾಡಬೇಕಾಗತ್ತೆ. ಮುಜರಾಯಿ ಮಾಡುವಂಥದ್ದು ಪ್ರಶ್ನೆನೇ ಇಲ್ಲ, ಅದಲ್ಲ. ಹಾಗಾಗಿ ಇದು ಧರ್ಮಸ್ಥಳ ಕ್ಷೇತ್ರ ಇವತ್ತು ವೀರೇಂದ್ರ ಹೆಗ್ಗಡೆ ಸ್ಥಾಪನೆ ಮಾಡಿರುವ, ಅವ್ರ ಕುಟುಂಬ ಸ್ಥಾಪನೆ ಮಾಡಿರುವಂಥ ಇವತ್ತು ಆ ಕ್ಷೇತ್ರ. ಹಾಗಾಗಿ ಇಲ್ಲಿ ಸುಮ್ಮನೆ ಬೇರೆ ಬೇರೆ ಇದರವರು ಬಂದು ತಮ್ಮ ಮಾತಿನ ಮೂಲಕ ಧರ್ಮಸ್ಥಳಕ್ಕೆ ಹಾನಿ ಮಾಡುವಂಥದ್ದನ್ನ ನಾನಂತೂ ಸಹಿಸೋಕ್ಕೆ ಸಾಧ್ಯನೇ ಇಲ್ಲ ಬಂಧುಗಳೇ. ಇದು ಆಗೋದಿಲ್ಲ. ಯಾವ ಕಾರಣಕ್ಕೂ ಅವರ ಹುಂಡಿಗೆ ಬಂದಿರುವ ಹಣವನ್ನು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರ ಸಂಸ್ಥೆಗೆ, ಅವರ ಏನು ಅವ್ರದ್ದು ದೇವಸ್ಥಾನ ಕಮಿಟಿ ಇದೆ ಅದಕ್ಕೆ ಹೋಗಿರುತ್ತೆ. ಹಾಗಾದರೆ ಈ ನಾಡಿನಲ್ಲಿರುವಂಥ ಭಾಳಷ್ಟು ದೇವಸ್ಥಾನಗಳಿದೆ, ಹುಂಡಿ ಹಣವನ್ನು ಇವ್ರು ಯಾರು ಕೇಳಿದ್ದಾರಾ? ಯಾರು ಕೇಳಿದ್ದಾರೆ? ಆದರೆ ಕೇಳಿದ್ರು ಒಬ್ಬರು ಮಾತ್ರ ಮಾಡಿದ್ದು, ಯಾರೋ ಈ ಯಡಿಯೂರಪ್ಪ ಮಕ್ಕಳು ಮಾತ್ರ ಸಿಗಂದೂರು ದೇವಸ್ಥಾನ ಹುಂಡಿನ ಸರ್ಕಾರಕ್ಕೆ ಬರೆದ್ರು, ಪಾಪಿಗಳೆಲ್ಲ ಸೇರಿಕೊಂಡು. ಅಂದರೆ ಇವ್ರು ಎಂಥವ್ರಿದ್ದಾರೆ ನೋಡಿ. ಒಂದು ಹಿಂದುಳಿದ ವರ್ಗದ ದೇವಸ್ಥಾನನೂ ಸಹ BJPಯವರು ಮುಜರಾಯಿ ಬರೀರಿ, ಅದು ಆ ಹುಂಡಿಯನ್ನು ಸರ್ಕಾರಕ್ಕೆ ಬರೀರಿ ಅಂತ ಹೇಳೋರು ಯಡಿಯೂರಪ್ಪ ಮಕ್ಕಳು ಮಾಡಿದ್ದಾರೆ. ಅಂದರೆ ಇದೆಲ್ಲ ಏನಾಗುತ್ತೆ ಅಂದರೆ ಅವರಿಗೂ ಗೊತ್ತಾಗಬೇಕು, ಇವೆಲ್ಲ ಅವರು ಮಾಡಿದ್ದಾರೆ. ಹಾಗಾಗಿ ಈ ಥರ ಯಾವುದೇ ದೇವಸ್ಥಾನ ಇರಲಿ, ಅವರ ವ್ಯಾಪ್ತಿ ಬರುವಂಥ ದೇವಸ್ಥಾನಗಳನ್ನು ಅವರು ಬೆಳೆಸಿರ್ತಾರೆ, ಅವ್ರು ಕಟ್ಟಿರ್ತಾರೆ. ಅವ್ರು ಮುಂದೆ ಏನು ಮಾಡಬೇಕು, ಎಜುಕೇಷನ್ನು ಇನ್ನೊಂದು. ಇವತ್ತು ಧರ್ಮಸ್ಥಳದ ಹೆಗ್ಡೆಯವರೇ ಸುಮ್ಮನೆ ಕೂತಿದ್ದಾರಾ? ಬೇಕಾದಷ್ಟು ವಿದ್ಯಾಕ್ಷೇತ್ರಗಳನ್ನು ಮಾಡಿದ್ದಾರೆ, ಗ್ರಾಮೀಣ ಅಭಿವೃದ್ಧಿ ಅಂತ ಮಾಡಿ ಇಡೀ ರಾಜ್ಯದಲ್ಲಿ ಇವತ್ತು ಹೊಸ ಕ್ರಾಂತಿ ಮಾಡಿದ್ದಾರೆ. ಇವೆಲ್ಲ ಅವರು ನಡೆಸುವಂಥ ಕಾರ್ಯಕ್ಕೆ ಅಡ್ಡಿ ಹಾಕುವಂಥ ಪ್ರಶ್ನೆ ಬರೋದಿಲ್ಲ. ನಾವಂತೂ ಅದು ಬಿಟ್ಕೊಡೋ ಪ್ರಶ್ನೆಯೇ ಇಲ್ಲ. ಅವ್ನು ಯಾರು ಮಾತಾಡಿದ್ರೆ ಅದು ವಾಪಸ್ ತಗೋಬೇಕಂತ ನಾನು ಹೇಳ್ತೀನಿ, ಯಾರೇ ಇರಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.